ಮಹಾರಾಷ್ಟ್ರದಲ್ಲಿ ರಣಮಳೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ಭೂಕುಸಿತಕ್ಕೆ ಮುಂಬೈ ಪುಣೆ ರೈಲು ಸಂಚಾರ ಸ್ಥಗಿತವಾಗಿರುವಂತದ್ದು, ಎಕ್ಸ್‌ಪ್ರೆಸ್ ವೇ ಬಂದ್ ಆಗಿ ಸಾವಿರಾರು ಪ್ರಯಾಣಿಕರ ಪರದಾಟ ಕೂಡ. ಮುಂಬೈನಲ್ಲೂ ಕೂಡ ಭಾರಿ ಪ್ರಮಾಣದ ಮಳೆ ಸುರಿತಾ ಇರೋದ್ರಿಂದ ಎಲ್ಲೆಡೆ ಕೂಡ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಮಹಾರಾಷ್ಟ್ರದ ರಣಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತಕ್ಕೆ ಮುಂಬೈ ಪುಣೆ ರೈಲು ಸಂಚಾರ ಸ್ಥಗಿತಗೊಂಡಿದೆ. ಎಕ್ಸ್‌ಪ್ರೆಸ್ ವೇ ಬಂದ್, ಸಾವಿರಾರು ಪ್ರಯಾಣಿಕರು ಪರದಾಟ. ಕಂಡಾಲಾ ಘಾಟ್ ಪ್ರದೇಶದಲ್ಲಿ ಭೂಕುಸಿತ, 3 ಹಳಿ ಬಂದ್ ಆಗಿದೆ. ಪುಣೆ ಮುಂಬೈ ಎಕ್ಸ್‌ಪ್ರೆಸ್ ವೇ ಹಳಿಯ ಮುಂಬೈ ಪುಣೆ ಹೈವೇ ಬಂದ್ ಆಗಿದೆ. ಸಿಎಸ್ಎಂಟಿ ಪುಣೆ ಇಂದ್ರಾಯಣಿ ಎಕ್ಸ್‌ಪ್ರೆಸ್, ಇಂಟರ್ಸಿಟಿ ಎಕ್ಸ್‌ಪ್ರೆಸ್, ಡೆಕ್ಕನ್ ಎಕ್ಸ್‌ಪ್ರೆಸ್, ಡೆಕ್ಕನ್ ಕ್ವೀನ್, ಪ್ರಗತಿ ಎಕ್ಸ್‌ಪ್ರೆಸ್, ಧೂಳೆ ಎಕ್ಸ್‌ಪ್ರೆಸ್ ಸೇರಿ ಹಲವು ರೈಲು ಸೇವೆ ರದ್ದಾಗಿದೆ. ಮಹಾಮಳೆಗೆ ತತ್ತರಿಸಿದ ಮುಂಬೈ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. 2 ಗಂಟೆ ಮುಂಬೈ ಏರ್ಪೋರ್ಟ್ ಬಂದ್, ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಯಿತು. ಒಂದು ವಾರದಿಂದ ಪ್ರತಿದಿನ ಮುಂಬೈನಲ್ಲಿ 300 ಮಿಲಿಮೀಟರ್ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ರಣಮಳೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ತಾ ಇದೆ. ಮುಂಬೈನಲ್ಲೂ ಕೂಡ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಭಾರಿ ಪ್ರಮಾಣದ ಒಂದು ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ಬೋದು. ಇದ್ದಕ್ಕಿದ್ದಂತೆ ಭೂಕುಸಿತ ಆಗುವಂಥದ್ದು. ಈಗ ರೈಲು ಮಾರ್ಗವನ್ನ ಅಲ್ಲಿ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದೆ, ಬಂದ್ ಮಾಡಲಾಗಿದೆ. ಯಾಕೆಂತಂದ್ರೆ ಆ ಮಟ್ಟಿಗೆ ಅಲ್ಲಿ ನೀರು ಹರಿತಾ ಇದೆ, ಆ ಮಟ್ಟಿಗೆ ಅಲ್ಲಿ ಏನು ಭೂಕುಸಿತ ಕೂಡ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅಂತ ಒಂದು ಸಿಚುವೇಶನ್ ಅಲ್ಲಿ ರೈಲಿನ ಓಡಾಟಕ್ಕೆ ಸುಗಮವಾದಂಥ ದಾರಿ ಅಲ್ಲ. ಹೀಗಾಗಿ ರೈಲು ಮಾರ್ಗವನ್ನ ಅಲ್ಲಿ ಬಂದ್ ಮಾಡಲಾಗಿದೆ. ಇದರಿಂದ ಎಷ್ಟೋ ಪ್ರಯಾಣಿಕರಿಗೆ ಕೂಡ ತೊಂದರೆ ಆಗಿರುವಂಥದ್ದು. ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಅದಕ್ಕೂ ಕೂಡ ತೊಂದರೆ ಆಗುವಂಥದ್ದು. ನೋಡಿ, ವಿಮಾನ ಹಾರಾಟದಲ್ಲೂ ಕೂಡ 2 ಗಂಟೆಗಳ ಕಾಲ ವಿಳಂಬ ಆಯಿತು, ಅದರಿಂದ ಕೂಡ ಅಲ್ಲಿ ತೊಂದರೆ ಆಯಿತು. ಅಂದರೆ ಮುಂಬೈ ನಗರ ಅಂತ ಅಂದಾಗ ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಸಿಟಿ ಅಂತ ಹೇಳ್ಬೋದು. ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಇನ್ನಿತರ ಹೆಚ್ಚಾಗಿ ರೆವಿನ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ, ಈಗ ನಮ್ಮ ಬೆಂಗಳೂರು ಅಂತಲೇ ತೆಗೆದುಕೊಂಡ್ರೆ ಇಲ್ಲಿ ದಿನಕ್ಕೆ ಎಷ್ಟು ಮಟ್ಟಿಗೆ ರೆವಿನ್ಯೂ ಅಲ್ಲಿ ಸ್ಟಾರ್ಟ್ ಆಗುತ್ತಪ್ಪ, ಎಷ್ಟು ಮಟ್ಟಿಗೆ ರೆವಿನ್ಯೂ ಸಿಗುತ್ತೆ ಜನಗಳಿಗೆ, ಕೋಟಿ ಇಲ್ಲಿ ವ್ಯವಹಾರ ಕೂಡ ನಡೆಯುತ್ತೆ. ಸೊ ಅದೇ ರೀತಿಯಾಗಿ ಮುಂಬೈ ನಗರ ಅಂತ ಅಂದರೆ ಮುಂಬೈ ಕೂಡ ದೊಡ್ಡ ಸಿಟಿ, ಮಹಾನಗರ. ಸೊ ಹಾಗಾಗಿ ಅಲ್ಲೂ ಕೂಡ ಈ ರೀತಿಯಾಗಿ ಅಂದರೆ ರೆವಿನ್ಯೂಗೆ ಆಗಿರ್ಬೋದು ಈ ರೀತಿಯಾಗಿ ಅಲ್ಲಿ ತೊಂದರೆ ಆಗ್ತಾ ಇರುವಂಥದ್ದು. ದಿನಂಪ್ರತಿಯ ಮಾರ್ಕೆಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರ್ಬೋದು. ಈಗ ರೈಲು ಮಾರ್ಗ ಅಂತ ಅಂದರೆ ಕೇವಲ ಅಲ್ಲಿ ಪ್ರಯಾಣಿಕರು ಮಾತ್ರ ಅಲ್ಲಿ ಪ್ರಯಾಣವನ್ನು ಬೆಳೆಸೋದಿಲ್ಲ, ಅದ್ರ ಜೊತೆಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಆಗುತ್ತೆ, ಇಂಪೋರ್ಟ್ ಆಗುವಂಥದ್ದು ಇರುತ್ತೆ, ಎಕ್ಸ್ಪೋರ್ಟ್ ಆಗುವಂಥದ್ದು ಇರುತ್ತೆ. ಸೊ ಇವೆಲ್ಲದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಇನ್ನು ರಸ್ತೆಗಳನ್ನು ನಾವು ಗಮನಿಸ್ತಾ ಇದ್ವಿ, ಮುಂಬೈನಲ್ಲಿರುವಂಥ ರಸ್ತೆಗಳು. ನಾವು ಬೆಂಗಳೂರಿನಲ್ಲಿ ಒಂದು ರೀತಿ ಮಳೆ ಆಗಿ ನೀರು ಹರಿತಾ ಇದೆ ಅಂತ ಅಂದಾಗ ನಾವು ಸರ್ಕಾರಕ್ಕೆ ಇದ್ರ ಬಗ್ಗೆ ಕ್ವಶನ್ ಮಾಡ್ತೀವಿ. ಬಟ್ ಮುಂಬೈ ಸಿಚುವೇಶನ್ ನೋಡಿ, मुकदम, अरे उनका मुकदम 2-3 बाटी पंजा वाला को इधर लगाओ ना, जाएगा फेंकेगा ना। ये आ गए ना।